ಭ್ರಷ್ಟಾಚಾರ ಮಾಡುದು ಅಂತ ಬಿಜೆಪಿ ಅವರು ಹೇಳಿ ಬಿಜೆಪಿ ಅವರು ಭ್ರಷ್ಟಾಚಾರ ಮಾಡುದು ಅಂತ ಕಾಂಗ್ರೆಸ್ ಅವರು ಬಂದಿತ್ತು ಅಧಿಕಾರಕ್ಕೆ. ಇವಾಗ ಕಾಂಗ್ರೆಸ್ ಅವರು ಭ್ರಷ್ಟಾಚಾರ ಮಾಡುದು ಅಂತ ಬಿಜೆಪಿ ಅವರು ಹೇಳ್ತಾರೆ. ನೋಡಿ ನೋಡಿ ಸಾಕಾಗಿದೆಯಲ್ಲ ಸರ್, ಬದಲಾವಣೆ ಬೇಕಲ್ಲ. ಅದೇ ಅಲ್ವಾ ಸರ್, ಇವಾಗ ನೀನ್ ಭ್ರಷ್ಟಾಚಾರ ಮಾಡಿದೆ ಅಂತ ನಾನು ಅಲ್ಲಿ ಬಂದು ಕುತ್ಕೋತೀನಿ, ನೀನ್ ಆಮೇಲೆ ನಾನು ಹೇಳಿದ್ಮೇಲೆ ನೀನ್ ಭ್ರಷ್ಟಾಚಾರ ಮಾಡ್ತೀನಿ ಅಂತ ನಾನು ಅಲ್ಲಿ ಕುತ್ಕೋತೀನಿ. ಅಟ್ಲೀಸ್ಟ್ ಬೇರೆ ಚೇಂಜಸ್ ಬೇಕಲ್ವಾ? ಇನ್ನೊಬ್ಬ ಭ್ರಷ್ಟಾಚಾರ ಮಾಡ್ಬೇಕು, ಭ್ರಷ್ಟಾಚಾರ ಮಾಡದೇ ಇರಬೇಕಲ್ಲ ಸರ್. ಅದ್ ಹೆಂಗೆ ನೋಡಿ, ಆಯ್ಕೆ ಮಾಡ್ಬೇಕು. ನೋಡಿ ಇಷ್ಟಿದೆ, ಅದು ಭ್ರಷ್ಟಾಚಾರ ಆಗದಿರಕ್ಕೆ ಇಷ್ಟು ಇನ್ವಾಲ್ವ್ ಆಗ್ಬೇಕು. ಈಗ ನೀನು ನಿಮ್ ಚನ್ನಪಟ್ಟಣದ ಸೀಬ್ನಳ್ಳಿಲಿ ಎಲ್ಲಾ ಹುಡುಗರನ್ನ ಡೌನ್ಲೋಡ್ ಮಾಡಿಸಿ ಅಲ್ಲಿ ಆಕ್ಟಿವ್ ಎಲ್ಲ ಮಾಡಿ ಹುಡುಗರ್ ಬಂದ್ಬಿಟ್ರಿ ಅನ್ಕೊಳ್ಳಿ, ಎಲ್ಲ ನಡ್ಗೋಗ್ಬಿಡ್ತಾರೆ. ನೀವೆಲ್ಲ ಕೇಳಕ್ ನಿತ್ಕೊಂಡ್ಬಿಟ್ರಿ ಅಂದ್ರೆ ಸಾಕು. ಅಂದ್ರೆ ನೇಪಾಳ ತರ ರೀತಿ ಆಗ್ಬೇಕು ಅಂತಿದ್ರೆ ನೇಪಾಳ ತರ ಆಗ್ಬಾರ್ದು ಅಂತ ಹೇಳ್ತಾರೆ. ಅದಿಲ್ಲಿ ಅಷ್ಟು ವ್ಯವಸ್ಥೆ ಬೇಡ. ಅದಕ್ಕೊಂದು ಆಲ್ಟರ್ನೇಟಿವ್ ಹೇಳ್ತಾರೆ. ಅದು ಡೆಸ್ಪರೇಟ್ ಆಗಿ ಎಲ್ಲ ಒಡೆದು ಬಡದು ಯಾರನ್ನು ಏನು ಪ್ರಯೋಜನ ಇಲ್ಲ ಅದರಿಂದ. ಅದ್ರ ಬದಲು ನೋಡಿ, ಇದು ನೀವೇ ಮಾಡ್ಕೊಳ್ಳಿ, ಎಲ್ಲ ನಿಮ್ ಕೈಲಿದೆ. ಆಗ್ಬೇಕಾ ನಾನೇ ನಿಂತ್ಕೊಂತೀನಿ ಎಲೆಕ್ಷನ್ಗೆ ಅಂತ ಬನ್ನಿ, ನಿಮ್ಮಂತ ಯುವಕರೇ ಬರ್ಬೇಕಿಲ್ಲಿ. ಈಗ ಈ ಬಾರಿ ಏನಾಗಿದೆ ಎಲ್ರಿಗೂ ಅನ್ಸಿದೆ ಅಂತಂದಾಗ ಸಹಜವಾಗಿ ಆಗೇ ಆಗುತ್ತೆ. ಸಮಯ ಏನು ದಶಕಗಳ ಕಾಲ ಬೇಕಾಗಿಲ್ಲ. ಈಗ ದೆಹಲಿ ಒಂದ್ ಎಕ್ಸಾಂಪಲ್, ಬೇರೆ ಬೇರೆ ಉದಾಹರಣೆಗಳು ಕೊಟ್ಟಾಗ ಎಸ್ ಆಗಿದೆ. ನಮ್ಮಲ್ಲೂ ಕೂಡ ಆ ಸಿಟ್ಟು, ಆ ಸೆಡವು, ಕೋಪ ಅನ್ನೋದು ಇರುತ್ತಲ್ಲ, ಕಟ್ಟೆ ಹೊಡೆದಾಗ ಅದು ಯಾವಾಗ್ಲೂ ಸಾಧ್ಯ ಆಗುತ್ತೆ. ನಿಜವಾಗ್ಲು ಇಲ್ಲಿ ಕಾಣಿಸ್ತಿದೆ ನೋಡಿ ಎಲ್ಲ. ಸೊ ಈಗ ಯಾರ್ಯಾರು ನೋಡ್ತಿದ್ದೀರಿ, ಈಗ ನಿಮ್ಗೆಲ್ಲ ಅನ್ಸಿರುತ್ತೆ ನೀವು ನಿಲ್ಬೇಕು. ಈಗ ನಿಮ್ ಪ್ರಕಾರನೇ ಸರ್ ಹೇಳೋತರ ಗೆಲ್ಲಬೇಕು ಅಂದ್ರೆ, ಗೆಲ್ಲಬೇಕು ಅಂತಲ್ಲ ಸರ್ ಹೇಳೋದು, ಜನಸಾಮಾನ್ಯರ ಪ್ರಕಾರ ಗೆಲ್ಲಬೇಕು ಅನ್ನೋ ಪದ ಬಳಸ್ತಾರೆ. ಹಾಗಾಗಿ ನಿಲ್ಬೇಕು, ಗೆಲ್ಲಬೇಕು, ಗೆಲ್ಸ್ಬೇಕು, ವ್ಯವಸ್ಥೆ ಸರಿ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಮಾರ್ಗ ಇದೆ. ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನ ಬದಿಗಿಟ್ಟು ಸಮಾಜ ವ್ಯವಸ್ಥೆ ಸರಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಉತ್ತಮ ಸಮಾಜಕ್ಕಾಗಿ ಉತ್ತಮ ಪ್ರಜಾಕೀಯ ವ್ಯವಸ್ಥೆ ನಮ್ ಇದಕ್ಕೆ ನನ್ನ ಏರಿಯಾ, ನನ್ನ ಫ್ಯಾಮಿಲಿ, ನನ್ನ ಫ್ಯೂಚರ್, ನನ್ನ ಜಾಬ್ಸ್, ಅದಕ್ಕೆ ಕೆಲಸ ಮಾಡ್ಬೇಕಿಲ್ಲಿ. ಒಂದು ಆಕಾಂಕ್ಷಿ ಆಗ್ಬೇಕು ಅಂತ ಹೇಳಿದ್ರೆ ಪ್ರಜಾಕೀಯ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ನಾವು ಲಾಗಿನ್ ಆಗ್ಬೇಕು. ಆಮೇಲೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಮಾತಾಡ್ತೀವಿ ಅಂತ ಹೇಳಿದ್ರಿ. ಯೋಗ್ಯರನ್ನ ಸೆಲೆಕ್ಟ್ ಮಾಡ್ತೀವಿ, ಅರ್ಹರನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಅಂದ್ರೆ ಜನನೇ ಮಾಡ್ತಾರೆ ಅಂತ ಹೇಳಿದ್ರಲ್ವಾ. ಜನ ಆಯ್ಕೆ ಮಾಡಾದ್ಮೇಲೂ ಅವ್ರೇನಾದ್ರು ಅಂದ್ರೆ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡ್ರೆ, ಅಂದ್ರೆ ಮನುಷ್ಯನ ಮನಸ್ಸು ಚಂಚಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನ್ ಶಿಕ್ಷೆ? ಹೌದು, ಇದಕ್ಕೆ ಸೋಪಿ ಒಂದ್ ಮಾಡಿದೀವಿ ಅಲ್ಲಿ, ಅದನ್ನ ನೋಡಿ ಓಕೆನಾ. ಅದಾದ್ಮೇಲೆ ಅಲ್ಲಿ ಕಂಡೀಷನ್ ಹಾಕಿದೀನಿ, ನೀನ್ ಈ ತರ ಕೆಲಸ ಮಾಡಿಲ್ಲ, ನೀನ್ ಇಳಿಬೇಕು ಅಂತ. ಆದ್ರ ಮೇಲೂ ಇಳಿದೇ ಇರ್ಬೋದು ಅವನು, ಓಕೆನಾ. ಆಮೇಲೆ ಒಂದು ಹೋರಾಟ ಬೇಕು ಅಂತ ಹಾಕಿದೀವಿ ನೋಡಿ, ಅಲ್ಲೊಂದು ಹೋರಾಟ ಮಾಡ್ಬೇಕು. ಆ ಹೋರಾಟದಲ್ಲಿ ನಾನ್ ನಿಂತಿರ್ತೀನಿ ಫಸ್ಟ್ ನೀವ್ ಈಗ ಎಲ್ಲ ನನ್ ಜೊತೆ ಬರ್ಬೇಕು. ಅವಾಗ ಈ ಕಂಡೀಷನ್ ನೀನ್ ಓಟ್ ಹಾಕಿರೋದಪ್ಪ, ನೀನ್ ಮಾಡ್ತಾ ಇಲ್ಲ, ಇವಾಗ ಡಿಸೈನ್ ಮಾಡಿ ಕೆಳಗೆ ಇಳಿಬೇಕು ಅಂತ ನೀವೆಲ್ಲ ನಿಂತ್ಕೊಬೇಕು, ನಾನು ಬಂದು ನಿಂತ್ಕೊಬೇಕು. ಅಲ್ಲಿ ಬರ್ದಿದೀವಿ ಡೀಟೇಲ್ ಆಗಿ ಪ್ರತಿಯೊಂದು ಓದಿ. ಒಂದ್ ಏನ್ ಅಂತ ಏನ್ 3 ಪೇಜ್ ಇದೆ ಅಷ್ಟೇ ಅಲ್ಲಿ ಓದೋದಕ್ಕೆ. ಅಲ್ಲಿ ಕೊಟ್ಟಿದೀವಿ, ನಾನ್ ಈ ತರ ಕೆಲಸ ಮಾಡದೆ ಆಗಿಲ್ಲ ಅಂದ್ರೆ ನಾನ್ ರಿಸೈನ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಕೊಟ್ಟಿದೀವಿ, ಹೋರಾಟ ಒಂದೇ ಸತಿ ನಾವ್ ಮಾಡೋದು. ಏನ್ ಹೇಳಿ, ರೈಟ್ ಟು ರೀಕಾಲ್ ಮಾತ್ರ ಹೋರಾಟ ಮಾಡ್ತೀವಿ. ನಾನ್ ಹೇಳ್ದಂಗ ಅವ್ನ್ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಹೋರಾಟ ಮಾಡದೆ ಬೇರೆ ದಾರಿ ಇಲ್ಲ ಅಲ್ಲಿ. ಇದು ನಮ್ಗೆ ಡೆಲ್ಲಿವರೆಗೂ ಮುಟ್ಬೇಕು, ಇದು ಎಲ್ಲಾ ಕಡೆ ಪ್ರಚಾರ ಆಗ್ಬೇಕು, ರೈಟ್ ಟು ರೀಕಾಲ್ ಬರಬೇಕು, ಏನೋ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗ್ಬೇಕು. ಅಂದ್ರೆ ಮೊದ್ಲು ಅವ್ರು ಒಪ್ಕೊಂಡೆ ಆಮೇಲೆ ನಿಂತ್ಕೋಬೇಕು ಅಂತ ಅಲ್ಲ, ಒಪ್ಕೊಂಡಿರ್ತಾರೆ. ಆಮೇಲೂ ಕೂಡ ಅಲ್ಲಿ ಲಾ ಇಲ್ಲ ಅದಕ್ಕೆ. ರೈಟ್ ಟು ರೀಕಾಲ್ ಮಾಡೋದಿಕ್ಕೆ ಲಾ ಇಲ್ಲ. ನೀವ್ ಫೈಟ್ ಮಾಡಕ್ ಆಗಲ್ಲ. ನೋಡಿ ಹಿಂಗ್ ಬರ್ದಿದ್ದ ಇವನು, ಇವಾಗ ಮಾಡ್ತಿಲ್ಲ ಅಂತ ನೀವು ತೆಗ್ಸಕ್ ಆಗಲ್ಲ. ಅವಾಗ ಒಂದು ಹೋರಾಟ ಮಾಡ್ಬೇಕಾಗತ್ತೆ. ಯು ಶುಡ್ ರಿಸೈನ್. ಯಾಕಂದ್ರೆ ನಾನು ಈ ಕಂಡೀಷನ್ ಮೇಲೆ ನಿನ್ನ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿ ಎಲೆಕ್ಟ್ ಮಾಡಿದೀವಪ್ಪ, ನೀನ್ ಕೆಲಸ ಮಾಡ್ತಿಲ್ಲ ಅಂದ್ರೆ ಯು ಶುಡ್ ಗೆಟ್ ಡೌನ್ ಅಂತ ಒಂದು ಹೋರಾಟ ಮಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಅದೊಂದು ಸುದ್ದಿ ಆಗತ್ತೆ. ಜನ ವೋಟರ್ಸ್ ಎಚ್ಚರಿಕೆಯಿಂದ ಅವ್ರು ಎಲೆಕ್ಟ್ ಮಾಡಿರೋನ್ನೇ ರೈಟ್ ಟು ರೀಕಾಲ್ ವಾಪಸ್ ಇಳಿ, ರಿಸೈನ್ ಮಾಡೋ ಅಂತ ಕೇಳ್ತೀಯಾರ ಅನ್ನೋದು ದೊಡ್ಡ ವಿಷಯ ಆಗತ್ತೆ. ಅವಾಗ ಅಂದ್ರೆ ಮತ್ತೆ ಅವ್ರಿಗೆ ಅವಕಾಶ ಕೊಡಲ್ಲ. ಅಲ್ಲ, ಒಂದು ಅವಕಾಶ ಇರುತ್ತೆ. ಒಂದೇ ಜೊತೆ ರೈಟ್ ಟು ರೀಕಾಲ್ ಅಲ್ಲ, ಒಂದು 6 months ಕೆಲಸ ಆದ್ರ ಮೇಲೆ ನೀವೆಲ್ಲರೂ ಅವ್ನ ಸಮಾಧಾನ ಇಲ್ಲ ಅಂದ್ರೆ ಇನ್ನೂ ಒಂದು 3 months ಟೈಮ್ ಕೊಡ್ತೀವಿ, ತಿದ್ದುಕೊಂಡು ಮತ್ತೆ ಸರಿ ಹೋಗ್ಬೋದು. ಆಮೇಲೆ ಮತ್ತೆ ಅವ್ನು ಸರಿ ಹೋಗಿಲ್ಲ ಅಂದ್ರೆ ಅವಾಗ ನೀವು ಒಂದು ಹೋರಾಟ ಮಾಡಿನೇ ಇಳಿಸ್ಬೇಕು, ಅವ್ರನ್ನ ಕ್ರಮ ಕೈಗೊಳ್ಬೇಕಾಗುತ್ತೆ. ಹೌದೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು